ಮಕ್ಕಳನ್ನ ಕಲಿಸಬೇಕು. ಸತ್ಯ ಹೇಳಿದ್ರೆ ಇದು ಹೇಳ್ಬೇಕಾಗುತ್ತೆ. ಮಾಡಿಲ್ಲ, ಮಾಡಿಲ್ಲ. ಕದ್ದ ವಸ್ತು ಸಮೇತ ಕಣ್ಣಿಂದ ಸೇರಿ ಹೇಳ್ತಿದ್ದೀರಿ. ನಾನು ಕಳ್ಳಲ್ಲ ಸ್ವಾಮಿ, ನಾನು ಕಳ್ಳಲ್ಲ. ನಾನು ನಿರ್ಭರಾಜ. ಅದಕ್ಕೆ ಶ್ರೀಕೃಷ್ಣನೇ ಸಾಕ್ಷಿ. ಹಾಗಾದ್ರೆ ಸರಿ, ಕೃಷ್ಣನೇ ಬಂದು ನೀವು ತಡಿಲಿಲ್ಲ ಅಂತ ಸಾಕ್ಷಿಯಾಗಿ ಬಿಡಿಸಿದ ಮುಂದ್ಗಡೆ ನಿಂತು ಕೂಗಿದ್ದಿದ್ರೆ ಆಗ ಬಂದಲ್ಲ ಹಾಗೆ ಬರ್ತಿತ್ತೋ ಏನೋ. ಪಾಪ ದೇವಸ್ಥಾನದ ಹಿಂದೆ ಕಟ್ಟಿ ಹೀಗೆ ಬಡಿತಿದ್ರೆ ಹೆಂಗ ಬರ್ತಾನೆ ದೇವ್ರು? ಬಂದ್ರೆ ಹಿಂದೆ ಮುಂದೆ ಬರ್ಬೇಕಷ್ಟೇ. ಮತ್ತೆ ಅದು ಸ್ಲೋ ಮೋಷನ್ನಾಗ ಅಯ್ಯೋ ನೋಡಲ್ಲೇ ಹೇ ಸೂಪರ್. ಅಯ್ಯೋ ಅಯ್ಯೋ ಭಾರಿ. ಓಹೋ ಅವು ಭಕ್ತರು ಎಲ್ಲ ಆಕಡೆ ನಿಲ್ಸಿರ್ತಾರೆ. ಭಕ್ತಿ ನಿಲ್ಸಿರ್ತಲ್ಲ ಇವ್ರ ಕಡೆನೇ ಭಕ್ತಿ ಕುಂತದ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗಜಾನನ ಸೇವಾ ಸಮಿತಿಯಿಂದ ನಾವು ಏನಾದರೂ ಒಂದು ವಿಶೇಷತೆಯನ್ನು ಪ್ರತಿ ವರ್ಷದಂತೆ ಜನರಿಗೆ ತಿಳಿಸ್ಬೇಕನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಈ ಬಾರಿ ಕನಕನ ಕಿಂಡಿ ಎಂಬ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ವಿ. 2025 ಈ ಒಂದು ಮೊಬೈಲ್ ಯುಗದಲ್ಲಿ ಚಿಕ್ಕ ಮಕ್ಕಳಿಗೆ ಕನಕದಾಸ ಅಂದರೆ ಯಾರು, ಶ್ರೀಕೃಷ್ಣ ಅಂದರೆ ಯಾರು ಈಗಿನ ಮಕ್ಕಳಿಗೆ ಏನೂ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಆಗಲಿ, ಆಮೇಲೆ ಕೆಲವೊಂದು ಹಿರಿಯರಿಗಾಗಲಿ ನಮ್ಮ ಕರ್ನಾಟಕದಲ್ಲಿ ಕನಕನ ಕಿಂಡಿ ಕನಕದಾಸ ಕೃಷ್ಣನಿಗೆ ಹೇಗೆ ಹೋಲಿಸಿಕೊಂಡ ಅನ್ನೋದು ಅದ್ರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ. ನಾವು ಇಲ್ಲಿ ಆ ಕಾನ್ಸೆಪ್ಟ್ ಇಟ್ಕೊಂಡು ಆ ಜನರಿಗೋಸ್ಕರ ಕನಕನ ಕಿಂಡಿ ಕೃಷ್ಣ ಭಕ್ತ ಕನಕದಾಸನ ಕೃಷ್ಣ ಹೇಗೆ ಹೋಲಿಸಿಕೊಂಡ ಅನ್ನೋದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ಕನಕನ ಕಿಂಡಿ ಕಾರ್ಯಕ್ರಮವನ್ನು ನಾವು ಇಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ವಿ ಅಂತ ನಾನು ಹೇಳೋಕ್ಕೆ ವ್ಯಕ್ತಪಡ್ತೀನಿ. ಈ ಗಣೇಶ ಮೂರ್ತಿಯನ್ನು ತಾವು ಇಲ್ಲಿ ಎಷ್ಟು ದಿವಸ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀರಿ? ನಾವು 11 ದಿವಸ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತೀವಿ. ಯಾಕಂದರೆ ಕುಷ್ಟಗಿಯಲ್ಲಿ ಕೆಲವೊಂದು ನಿನ್ನೆ 3 ದಿವಸ ಹೋದು, ಆಮೇಲೆ ನಾಳೆ 5 ದಿವಸಕ್ಕೆ ಭಾಳ ಹೋಗ್ತಾವೆ, ಕೆಲವೊಂದು 9 ದಿವಸಕ್ಕೆ ಇದ್ದಾವೆ. ಅದಕ್ಕೆ ತಮ್ಮದು 11 ದಿವಸ. ಹೌದು, 11 ದಿವಸ. ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್.